Well, good afternoon, students. So, last class ಅಲ್ಲಿ ನಾವು ಹಯಾನ್ ಅವರ 5 ಪುಸ್ತಕಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇನ್ನು ಓದಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ಈಗ ನೋಡ್ತಾ ಹೋಗೋಣ. ಇಲ್ಲಿ ನೆಕ್ಸ್ಟ್ 6ನೇ ಪುಸ್ತಕ ಬರ್ತದ ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು. ಇದರ ಅರ್ಥ ಏನಪ್ಪ? ಪ್ರತಿಯೊಬ್ಬ ಉದ್ಯೋಗಿ ಸಂಸ್ಥೆಗೆ ಬರುವ ಉದ್ದೇಶ ಏನಾಗಿರ್ತದ? ಟು ಅರ್ನ್ ಮನಿ. There is nothing but money. ಹೌದಾ? ಎಲ್ಲರೂ ಕೆಲಸ ಮಾಡೋದಕ್ಕಪ್ಪ ಈಗಾಗಲೇ ವ್ಯವಹಾರ ಜಗತ್ತಲ್ಲಿ ಕೂಡ ಇದನ್ನ ಕಲಿತಾ ಇದ್ದೀವಿ. ಕೆಲಸ ಮಾಡೋದಕ್ಕೆ ಲಾಭ ಗಳಿಸಲಿಕ್ಕೆ, ವ್ಯವಹಾರ ಮಾಡೋದಕ್ಕೆ ಲಾಭ ಗಳಿಸಲಿಕ್ಕೆ ಅಥವಾ ಹಣ ಗಳಿಸಲಿಕ್ಕೆ. ಸೊ ಇಲ್ಲಿ ಬಂದಿರ್ತಕ್ಕಂಥ ಉದ್ಯೋಗಿಗಳು ನಾನು ಕೇವಲ ಇಲ್ಲಿ ಹಣ ಮಾಡಕ್ ಬಂದೇನಿ ಅಥವಾ ದುಡ್ಡು ಮಾಡಕ್ ಬಂದೇನಿ ಅದು ಅಷ್ಟೇ ಇರಬಾರ್ದು. ನಾನು ಇನ್ನೊಂದು ದುಡ್ಡು ಮಾಡೋದಿಲ್ಲ, ಹಣ ಮಾಡೋದಿಲ್ಲ, ಅದೆಲ್ಲ ನನ್ನ ಸೆಕೆಂಡ್ ವೈಯಕ್ತಿಕ ಉದ್ದೇಶ, ಅದು ವೈಯಕ್ತಿಕ ನನ್ನ ಪರ್ಸನಲ್. ಬಟ್ ನಾನು ಮೊದಲನೇ ಮಾಡಬೇಕಾಗಿರೋದು ಏನೈತಿ? ಕೆಲಸ. ನಾವು ಮಾಡ್ತಕ್ಕಂತಹ ಕೆಲಸ, ವರ್ಕ್ which is assigned by our manager or our incharge. ನಾವು ಮ್ಯಾನೇಜರ್ ಅಥವಾ ಹೆಡ್ ಅಥವಾ ಇನ್ಚಾರ್ಜ್ ಅಂತ ಕರಿತೇವೆ. ಅವ್ನು ಏನ್ ಕೆಲಸ ವಹಿಸಿ ಕೊಟ್ಟಿರಲ್ಲ ಅದನ್ನ ನಾನು ಮೊದಲು ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡಬೇಕು. ಆಮೇಲೆ ನಂತರ ನಾನು ಏನ್ ಮಾಡ್ಬೇಕಪ್ಪ, ನಾನು ವೈಯಕ್ತಿಕ ಆಸೆ ಏನದ ಅದನ್ನ ನಾನು ಆಮೇಲೆ ಅಪೇಕ್ಷೆ ಮಾಡ್ಬೇಕು. ನಾನು ಕೈಯಾಗ ಟೋಟಲ್ ಪೇಮೆಂಟ್ ಅಂತ ಹೋದ್ರೆ ಕೆಲಸ ಮಾಡಕತ್ತಲ್ಲ ನನ್ನ ತಲೆಯಲ್ಲಿ ಬರೀ ದುಡ್ಡು ಅಂತ ಇಟ್ಕೊಳ್ಳೋಣ. ನನ್ನ ಕೆಲಸದಲ್ಲಿ ಆಸಕ್ತಿಯನ್ನು ವಹಿಸ್ತಾನೆಪ್ಪ, ಖಂಡಿತವಾಗಿ ನನ್ನ ಕೆಲಸದಲ್ಲಿ ಆಸಕ್ತಿಯನ್ನು ವಹಿಸಂಗಿಲ್ಲ. ಯಾಕಪ್ಪ? ನನ್ನ ತಲೆಯಲ್ಲಿ ಅಂಶ ಬೇರೆನೇ ಇದೆ, ಹೀಗಾಗಿ ನಾನು ಅದರಲ್ಲಿ ಆಸಕ್ತಿಯನ್ನು ತೋರಿಸಂಗಿಲ್ಲ. ಈ ಒಂದು ಕಾರಣದಿಂದ ಉದ್ಯೋಗಿಗಳಲ್ಲಿ ನಮ್ಮ ವೈಯಕ್ತಿಕ ಆಸಕ್ತಿಯನ್ನು ಬಿಟ್ಟು ಸಂಸ್ಥೆಗೂ ಕೂಡ ಅವ್ರು ಏನ್ ಮಾಡ್ಬೇಕು? ಸಮರ್ಪಣೆ ಮಾಡ್ಬೇಕು. ಸಂಬಂಧ ಸಂಸ್ಥೆ ಬಗ್ಗೆ ನೈತಿಕತೆ ಬೆಳಿಬೇಕು. ನಾ ಈ ಸಂಸ್ಥೆಗೋಸ್ಕರ ಏನಾದ್ರೂ ಮಾಡ್ಬೇಕು, ಇದು ನನ್ನ ಸಂಸ್ಥೆ, ನಾನು ಕೇವಲ ಇಲ್ಲಿ ಸಂಬಳಕ್ಕೋಸ್ಕರ ದುಡಿತಾ ಇಲ್ಲ, ಇದು ಒಂದು ನನ್ನ ಸಂಸ್ಥೆ, ನನ್ನ ಸಂಘಟನೆ, ನನ್ನ ಕೆಲಸ ಅಂತ ಯಾವಾಗಲೂ ಗುರುಭಾವನೆ ಬೆಳೀತಲ್ಲ, ಅವಾಗ ಸಂಘಟನೆಯನ್ನು ನಾವು ಬಹಳಷ್ಟು ಎತ್ತರ ಮಟ್ಟ ಬೆಳೀಲಿಕ್ಕೆ ಸಾಧ್ಯ ಆಗ್ತದ. ಇದು ಕೇವಲ ಒಬ್ಬನೇ ಒಬ್ಬ ಉದ್ಯೋಗಿಯಲ್ಲಿ ಅಥವಾ ಕೆಲಸದ ಕಾರ್ಮಿಕರಲ್ಲಿ ಒಬ್ಬನೇ ಉದ್ಯೋಗಿ ಮನಸ್ಸಲ್ಲಿ ಬಂದ್ರೆ ಸಾಕಾಗಂಗಿಲ್ಲ. ಪ್ರತಿಯೊಬ್ಬ ಉದ್ಯೋಗಿ, ಪ್ರತಿಯೊಬ್ಬ ಕಾರ್ಮಿಕರ ಮನಸ್ಸಲ್ಲಿ ಕೂಡ ತನ್ನ ವೈಯಕ್ತಿಕ ಉದ್ದೇಶವನ್ನು ಬದಿಗಿಟ್ಟ ಸಂಸ್ಥೆಯ ಉದ್ದೇಶದ ಕಡೆಗೆ ಗಮನ ಹರಿಸಿದಾಗ ಅವ್ರ ವೈಯಕ್ತಿಕ ಉದ್ದೇಶಗಳು ಕೂಡ ಇದ್ರ ಜೊತೆಗೆ ಈಡೇರ್ತಾವ ಅಂತ ಹೇಳಿ ಹೆನ್ರಿ ಫಯಾನ್ ಅವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬರ್ತದ್ರಿ ನೌಕರರ ಸಂಭಾವನೆ. ಹೌದಾ? ಈಗ ಎಲ್ಲಾ ಕಲಿಯುವ ಮುಖ್ಯ ಉದ್ದೇಶ ಏನಪ್ಪ? ಇಲ್ಲಿ ನಾವು ಜಾಸ್ತಿ ಹೆನ್ರಿ ಫಯಾನ್ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಉದ್ಯೋಗಿಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ಯಾರ. ಯಾಕಂದ್ರ ನಮ್ಮ ಸಂಸ್ಥೆ ನಿರಂತರವಾಗಿ ಮಾರುಕಟ್ಟೆಯಲ್ಲಿ ನೆಲೆಗೊಳ್ಬೇಕಾದ್ರೆ ಅದಕ್ಕೆ ಮೇನ್ ಪಿಲ್ಲರ್ ಅಥವಾ ಫೌಂಡೇಶನ್ ಅಂತ ಏನು ಕರಿತೀವಲ್ಲ ಅದು ಕೇವಲ ಮಾನವ ಸಂಪನ್ಮೂಲ. ನಾವು ಇವರನ್ನು ತೃಪ್ತಿಪಡಿಸಿದ್ದ ಆದ್ರ ಒಂದು ಸಂಘಟನೆ, ಇವರನ್ನು ತೃಪ್ತಿಪಡಿಸಿದ್ದ ಆದ್ರ ಸಂಸ್ಥೆ ತಾನು ಅನ್ಕೊಂಡಿದ್ದ ಪ್ರಕಾರ ಮಾರುಕಟ್ಟೆಯಲ್ಲಿ ಒಳ್ಳೆ ಹೆಸರು ಗಳಿಸಲಿಕ್ಕೆ ಸಾಧ್ಯದ, ಅಧಿಕ ಮಟ್ಟದಲ್ಲಿ ಲಾಭ ಗಳಿಸಲಿಕ್ಕೆ ಸಾಧ್ಯದ. ಹೌದಾ? ಸೊ ಅದಕ್ಕೋಸ್ಕರ ಹೆನ್ರಿ ಫಯಾನ್ ಅವರು ಏನ್ ಹೇಳ್ತಾರಪ್ಪ ಅಂದ್ರ ನೌಕರರಿಗೆ ಕೊಡ್ತಕ್ಕಂಥ ಸಂಭಾವನೆ ಅದು ನ್ಯಾಯಯುತವಾಗಿರಬೇಕು. ಉದಾಹರಣೆಗೆ ನೀವು 2 ಗುಂಪುಗಳಾಗಿ ಮಾಡಿ ಕೆಲಸವನ್ನ ತೆಗೆದುಕೊಳ್ತಾ ಇದ್ದಾರೆ. ಒಂದು ಗುಂಪು ಚಲೋ ಕೆಲಸ ಮಾಡಿದ್ರೆ ಅಂತ ಹೇಳಿ ಪೇಮೆಂಟ್ ಅನ್ನ ಚಲೋ ಕೊಡ್ತೀವಿ. ಇನ್ನೊಂದು ಗುಂಪು ಅದಕ್ಕಿಂತ ಚಲೋ ಕೆಲಸ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ಬೇಕಪ್ಪ? ಅವ್ರ ಅಪೇಕ್ಷೆ ಮಾಡಿದ್ಕಿಂತ ಜಾಸ್ತಿ ಪೇಮೆಂಟ್ ಅನ್ನ ಅವ್ರಿಗೆ ಸಂಭಾವನೆ ನಾವು ಕೊಡ್ಬೇಕಾಗ್ತದೆ. ಒಂದ್ ವೇಳೆ ನೀವು ಇಲ್ಲಿ ತಾರತಮ್ಯ ಭೇದ ಭಾವ ಮಾಡಿದ್ರೆ ಅಂದ್ರೆ ಉದ್ಯೋಗಿಗಳಲ್ಲಿ ಮನಸ್ಥಿತಿ ಹಾಳಾಗ್ತದ. ಸಂಘದ ಬಗ್ಗೆ ಒಳ್ಳೆ ಮನೋಭಾವನೆ ಬರಂಗಿಲ್ಲ, ಸಂಘದ ಬಗ್ಗೆ ನೈತಿಕತೆ ಬೆಳೆಯಂಗಿಲ್ಲ. ಇಂಥ ಕಾರಣದಿಂದ ಸಂಸ್ಥೆಗೆ ಬಹಳಷ್ಟು ಹಾನಿ ಉಂಟಾಗುವ ಸಾಧ್ಯತೆಗಳಿರ್ತಾವ. ಉದ್ಯೋಗಿಗಳು ತಮ್ಮ ಕೆಲಸದಲ್ಲಿ ಆಸಕ್ತಿಯನ್ನು ತೋರಿಸಂಗಿಲ್ಲ, ಅವಾಗ ಇಲ್ಲಿ ಸಂಸ್ಥೆ ತಾನಾಗಿ ಮಾಡಿಕೊಳ್ಳ ಹಾನಿ ಹತ್ರ ಮುಂದೆ ಹೋಗ್ಲಿಕ್ಕೆ ತಾನಾಗಿ ಮಾಡಿಕೊಂಡಿರ್ತಕ್ಕಂಥ ದಾರಿಯಾಗಿರ್ತದ. ಹೀಗಾಗಿ ಉದ್ಯೋಗಿಗಳ ಬಗ್ಗೆ ನಾವು ಜಾಸ್ತಿ ಕಾಳಜಿ ತಗೊಳ್ಬೇಕಾಗ್ತದೆ. ಕೊಡ್ಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ವೇತನ, ಸಂಭಾವನೆಗಳು, ಇತರ ಭತ್ಯೆಗಳು ಅವು ಎಲ್ಲವುಗಳನ್ನು ನಾವು ನ್ಯಾಯವಾಗಿ ನೀಡಿದ್ರೆ ಉದ್ಯೋಗಿ ಮನಸ್ಸಿನಲ್ಲಿ ಸಂಸ್ಥೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತದ. ನಾವು ಇನ್ನೂ ಈ ಸಂಸ್ಥೆಗೋಸ್ಕರ ಏನಾದ್ರು ಮಾಡಬೇಕು, ದುಡಿಬೇಕು ಅಂದಾಗ ಅವನಲ್ಲಿ ಭಾವನೆ ಬೆಳೀತಾ ಹೋಗ್ತದ. ಸೊ ಅವನ ಈ ಭಾವನೆ, ಅವನ ಈ ಒಳ್ಳೆತನ, ಅವನ ನೈತಿಕತೆ, ಅವನ ಏಳಿಗೆಗೆ ಕಾರಣ ಆಗ್ತದೆ. ಹೌದಾ? ನಾನು ನ್ಯಾಯವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಏನ್ ಪ್ರತಿಫಲ ಬೇಕಲ್ಲ ಅದು ಸಿಗ್ತದೆ. ನಾನು ಅಲ್ಲಿ ನ್ಯಾಯವಾಗಿ ಕೆಲಸ ಮಾಡ್ತಾ ಇಲ್ಲ, ಕೇವಲ ಪ್ರತಿಫಲಕ್ಕೋಸ್ಕರ ಅಪೇಕ್ಷೆ ಮಾಡ್ತಾ ಇದ್ದೀನಿ ಅಂದಾಗ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಅದು ವ್ಯರ್ಥವಾಗಿರ್ತದ. ಕೆಲಸ ವ್ಯರ್ಥವಾಗಿರ್ತದೆ. ನನ್ನ ಅಪೇಕ್ಷೆ ಕೇವಲ ಹಣಕ್ಕೋಸ್ಕರದ ಹೊರತಾಗಿ ಈ ಸಂಸ್ಥೆಗೋಸ್ಕರ ಅಥವಾ ಒಳ್ಳೆ ಅಪೇಕ್ಷೆ ಇರುವುದಿಲ್ಲ. ಸೊ ಹೀಗಾಗಿ ಸಂಸ್ಥೆ ಏನಾದರೂ ಹಾನಿಯ ಒಳಗಾಗ್ತದ ಅಂದ್ರೆ ಅದಕ್ಕೆ ಕೇವಲ ಕಾರಣ ಉನ್ನತ ಹಂತದವರಾಗಿರ್ತಾರೆ. ಸೊ ಆ ರೀತಿ ಆಗಬಾರ್ದು ಅಂತಂದ್ರೆ ಉನ್ನತ ಹಂತದವರು ಕಾರ್ಮಿಕ ವರ್ಗ, ಉದ್ಯೋಗಿ ವರ್ಗ ಎಲ್ಲದ್ರ ಬಳಿ ಅವ್ರು ಏನ್ ಮಾಡ್ಬೇಕಾಗ್ತದಪ್ಪ? ಗಮನವನ್ನು ಹರಿಸಬೇಕಾಗ್ತದ. ಅವ್ರು ಕೊಡ್ಬೇಕಾಗಿರ್ತಕ್ಕಂಥ ಎಲ್ಲ ನ್ಯಾಯವಾದ ಸಂಭಾವನೆಯನ್ನು ಕೊಟ್ಟಾಗ ಆ ಉದ್ಯೋಗಗಳಲ್ಲಿ ಆಸಕ್ತಿ ಬೆಳೀತದ. ಇದರಿಂದ ಸಂಸ್ಥೆ ಬೆಳೆಯಲಿಕ್ಕೆ ಕೂಡ ಸಾಧ್ಯವಾಗ್ತದ. ಇನ್ನು ನೆಕ್ಸ್ಟ್ ಬರ್ತದ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ತತ್ವ. ಏನಪ್ಪಾ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ?
ಕೇಂದ್ರೀಕರಣ ಅಂತಂದ್ರ ಇಲ್ಲೊಂದು ನಾನು ಚಾರ್ಟ್ ಹಾಕಿ ತೋರಿಸ್ತೇನೆ ನಿಮ್ಗೆ. ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ಈಗಾಗಲೇ ನಿರ್ವಹಣೆ ಹಕ್ಕುಗಳು ಅಂತ ಹೇಳಿ ಕರಿತೀವಿ ನಾವು. ಕೇಂದ್ರೀಕರಣ ಅಂದ್ರ ನಿರ್ಧಾರ ತೆಗೆದುಕೊಳ್ಳುವ ಅಂತಹ ಒಂದು ಹಕ್ಕು ಕೇವಲ ಉನ್ನತ ಹಂತಕ್ಕೆ ಮಾತ್ರ ಸೀಮಿತವಾಗಿದ್ರ, ನಿರ್ಧಾರ ತೆಗೆದುಕೊಳ್ತಕ್ಕಂಥ ಹಕ್ಕು ಕೇವಲ ಉನ್ನತ ಹಂತಕ್ಕೆ ಮಾತ್ರ ಸೀಮಿತವಾಗಿದ್ರ ಅದಕ್ಕೆ ನಾವು ಕೇಂದ್ರೀಕರಣ ಅಂತ ಹೇಳಿ ಕರಿತೀವಿ. ಇದು ಕೆಲವೇ ವ್ಯಕ್ತಿಗಳ ಬಗ್ಗೆ ಕೇಂದ್ರೀಕೃತವಾಗಿರುವುದು. ನಿರ್ಧಾರ ಕೈಗೊಳ್ಳುವ ಅಧಿಕಾರವು ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಅಥವಾ ಬಳಿ ಕೇಂದ್ರೀಕೃತವಾಗಿರುವುದನ್ನ ಕೇಂದ್ರೀಕರಣ ಅಂತ ಹೇಳಿ ಕರಿತೀವಿ. ಇನ್ನು ವಿಕೇಂದ್ರೀಕರಣ ಅಂದ್ರೆ ಏನಪ್ಪಾ? ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವು ಮಧ್ಯಮ ವರ್ಗ ಮತ್ತು ಕೆಳ ವರ್ಗದವರಿಗೆ ಹಂಚಿ ಹೋಗುವುದನ್ನು ವಿಕೇಂದ್ರೀಕರಣ ಅಂತ ಹೇಳಿ ಕರಿತೀವಿ. ಯಾಕಪ್ಪ ಅಂದ್ರ ಮತ್ತೊಂದ್ಸಲ ರಿಪೀಟ್ ಮಾಡೋಣ. ಕೇಂದ್ರೀಕರಣದಲ್ಲಿ ಕೇವಲ ಉನ್ನತ ಹಂತಕ್ಕೆ ಮಾತ್ರ ಸೀಮಿತಪಟ್ಟಿರ್ತದೆ. ಇನ್ನು ಕೆಲವೊಂದು ಅಧಿಕಾರಗಳು ನಿರ್ಧಾರಗಳು ಇರ್ತಾವಲ್ಲ ಅದು ಕೇವಲ ಉನ್ನತ ಹಂತಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಅದು ಮಧ್ಯಮ ಮತ್ತು ಕೆಳ ಹಂತಕ್ಕೆ ಅಪ್ಲೈ ಮಾಡಕ್ ಬರಂಗಿಲ್ಲ, ಅನ್ವಯಿಸಂಗಿಲ್ಲ. ಯಾಕಂದ್ರೆ ನಿರ್ಧಾರಗಳು ಹಂಗೆ ಇರ್ತಾವ. ಉದಾಹರಣೆಗೆ ವೇತನವನ್ನ ನಾವು ನಿಗದಿಪಡಿಸಬೇಕಾಗಿದೆ, ಅದು ಮಧ್ಯಮ ಮತ್ತು ಕೆಳ ವರ್ಗಕ್ಕೆ ಸಂಬಂಧಪಡಂಗಿಲ್ಲ, ಅದು ಕೇವಲ ಉನ್ನತ ವರ್ಗಕ್ಕೆ ಸಂಬಂಧಪಡ್ತದೆ. ಸೊ ಅದ್ರ ಮೇನ್ ಫೋಕಸ್ ಕೇವಲ ಉನ್ನತ ವರ್ಗ ಮೇಲೆ, ಅವ್ರಿಗೆ ಅಷ್ಟೇ ಸಂಬಂಧಪಟ್ಟಿದ್ದ, ಉಳಿದವರಿಗೆ ಯಾರಿಗೂ ಸಂಬಂಧ ಬರಂಗಿಲ್ಲ. ಸೊ ಹೀಗಾಗಿ ನಿರ್ಧಾರಗಳು ಕೇಂದ್ರೀಕೃತವಾಗಿದೆ. ಇನ್ನು ವಿಕೇಂದ್ರೀಕರಣ ಅಂದ್ರೆ ಕೆಲಸವನ್ನ ಹಂಚಿಕೆ ಮಾಡಲಾಗ್ತಾ ಇದೆ, ವಿಭಾಗಗಳಾಗಿ ಮಾಡಲಾಗ್ತಾ ಇದೆ. ಸೊ ಈಗ ನಾವು ಕೆಲಸವನ್ನ ಹಂಚಿಕೆ ಮಾಡಿದಾಗ ಅವರಿಗೆ ಕೂಡ ನಾವು ಅಧಿಕಾರವನ್ನ ಕೊಡ್ಬೇಕಾಗ್ತದೆ. ಇವ್ ನೀ ಇನ್ಚಾರ್ಜ್, ಇವ್ ಮ್ಯಾನೇಜರ್ ಇಲ್ಲದಾಗ ನೀ ಇನ್ಚಾರ್ಜ್, ನೀ ನೋಡ್ಕೋ, ನೀ ವೈಸ್ ಇನ್ಚಾರ್ಜ್, ಅವ್ನ ಕೆಳಗಿನವಪ್ಪ ನೀನು ಅಸಿಸ್ಟೆಂಟ್ ಅಂತೇಳಿ ಈ ರೀತಿ ನಾವು ಕೆಲಸಗಳನ್ನ ವಿಂಗಡಣೆ ಮಾಡ್ತಾ ಹೋಗಂಗ ಅವ್ರಿಗೆ ನಾವು ಜವಾಬ್ದಾರಿಗಳನ್ನ ಕೂಡ ವಿಂಗಡಣೆ ಮಾಡ್ತಾ ಹೋಗ್ತಾ ಇದೀವಿ. ಸೊ ಇದು ಅಧಿಕಾರ ಏನಾಗ್ತಾ ಇದೆ? ಕೆಳಮುಖವಾಗಿ ಚಲಿಸ್ತಾ ಇದೆ, ಹಂಚಿ ಹೋಗ್ತಾ ಇದೆ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ವಿಕೇಂದ್ರೀಕರಣ ಅಂತ ಹೇಳಿ ಕರಿತೀವಿ. ಇದು ಯಾಕೆ ಬೇಕಾಗ್ತದಪ್ಪ? ಒಂದು ಸಂಸ್ಥೆಯಲ್ಲಿ ಸಂಸ್ಥೆ ತಾನು ಅನ್ಕೊಂಡಿದ್ದ ಪ್ರಕಾರ ಮಾರುಕಟ್ಟೆಯಲ್ಲಿ ಒಳ್ಳೆ ಹೆಸರು ಗಳಿಸ್ಬೇಕು, ಲಾಭ ಗಳಿಸ್ಬೇಕು, ಒಳ್ಳೆ ರೀತಿಯಾಗಿರ್ತಕ್ಕಂಥ ಮಾನವ ಸಂಪನ್ಮೂಲವನ್ನು ಸಂಗ್ರಹಿಸಬೇಕಂದ್ರ ಈ ರೀತಿ ಮಾಡ್ಲೇಬೇಕಾಗ್ತದ. ಯಾಕಂದ್ರ ಪ್ರತಿಯೊಂದು ಹಂತದಲ್ಲಿ ಕೂಡ ಜ್ಞಾನ ಮತ್ತು ಕೌಶಲ್ಯ ಹೊಂದಿರತಕ್ಕಂಥ ಉದ್ಯೋಗಿಗಳಿರ್ತಾರೆ. ಆ ಎಲ್ಲಾ ಜ್ಞಾನ ಕೌಶಲ್ಯ ನಮ್ಗೆ ಬಹಳ ಅವಶ್ಯಕತೆ ಇರ್ತದೆ. ಅದನ್ನ ನಾವು ಉಪಯೋಗ ತಗೋಬೇಕು ಹೊರತಾಗಿ ದುರುಪಯೋಗ ತಗೋಬಾರದು, ಅಂತ ಕಳ್ಕೊಳ್ಬಾರದು. ಅವ್ರಿಗೂ ಕೂಡ ಚಾನ್ಸ್ ಕೊಡೋದು. ನಾವಪ್ಪ ನಿಮ್ಗೆ ನಾಲೆಜ್ ಐತಿ, ಟ್ಯಾಲೆಂಟ್ ಐತಿ, ಕೌಶಲ್ಯ ಐತಿ, ನೀನು ಬಾ ಅಂತೇಳಿ ಅವ್ರಿಗೂ ವೆಲ್ಕಮ್ ಮಾಡಿ ಅವ್ರ ಕಡೆಯಿಂದ ಕೂಡ ಐಡಿಯಾಸ್ಗಳನ್ನು ತೆಗೆದುಕೊಳ್ಬಹುದು. ಸೊ ಈ ರೀತಿ ವಿಕೇಂದ್ರೀಕರಣ ಮಾಡಿದಾಗ ಉದ್ಯೋಗಿಗಳಲ್ಲಿ ನೈತಿಕತೆ ಬೆಳೀತದ, ಸಂಘ ಭಾವನೆ ಬೆಳೀತದ, ಮನೋಸ್ಥೈರ್ಯ ಬೆಳೀತದ, ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ದಕ್ಷತೆ ಹೆಚ್ಚಾಗ್ತದ, ಉತ್ಪಾದಕತೆ ಹೆಚ್ಚಾಗ್ತದ. ಇದರಿಂದ ನಾವು ಏನೇನು ಅನ್ಕೊಂಡಿರ್ತೀವಿ ಅವು ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದ. ಸೊ ಹೀಗಾಗಿ ಅಧಿಕಾರ ಮತ್ತು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಕೂಡ ಎರಡು ಬಹಳ ಪ್ರಮುಖ ಪಾತ್ರಗಳನ್ನ ನಿರ್ವಹಣೆಯಲ್ಲಿ ವಹಿಸ್ತಾವಂತ ಹೆನ್ರಿ ಫಯಾಲ್ ಅವರು ಹೇಳ್ತಾ ಇದ್ದಾರೆ. ಇನ್ನು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇವು ರಿಮೈನಿಂಗ್ ಉಳಿದಿರ್ತಕ್ಕಂಥದ್ದು 6 ತತ್ವಗಳು, ಅವುಗಳನ್ನ ನಾವು ನೆಕ್ಸ್ಟ್